ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಧನುಶ್ರೀ ಬಿಗ್ ಬಾಸ್ ಸೀಸನ್ 8 ರಲ್ಲಿ ಸ್ಪರ್ಧಿಸಿದ ನಂತರ ಸಖತ್ ನೇಮ್ ಅಂಡ್ ಫೇಮ್ ಗಳಿಸಿಬಿಟ್ಟರು. ಅದರಲ್ಲೂ ಅವರ ಮೇಕಪ್ ಜಾಸ್ತಿ ಮಾಡಿಕೊಳ್ಳುತ್ತಾರೆ, ದುಡ್ಡು ಖರ್ಚು ಮಾಡುತ್ತಾರೆ, ಎಲ್ಲೆಂದರಲ್ಲಿ ರೀಲ್ಸ್ ಮಾಡುತ್ತಾರೆ, ಫ್ಯಾಮಿಲಿಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತೆಲ್ಲ ಕಮೆಂಟ್ ಬರುತ್ತಿದೆ. ಅಲ್ಲದೆ ಹಲವು ವರ್ಷಗಳಿಂದ ಧನುಶ್ರೀ ಜೊತೆ ವಿಡಿಯೋ ಮಾಡುತ್ತಿದ್ದ ಸ್ಯಾಮ್ ಸಮೀರ್ ಜೊತೆಯಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಎಂದು ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಹರಿದಾಡುವ ಮಾಹಿತಿ ಪ್ರಕಾರ ಅವರಿಬ್ಬರು ಕಮಿಟ್ ಆಗಿದ್ದರು ಎನ್ನಲಾಗಿತ್ತು. ಆದರೆ ಪ್ರತಿ ಸಲವೂ ನಾವು ಬೆಸ್ಟ್ ಫ್ರೆಂಡ್ ಎಂದು ಹೇಳಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಸಮೀರ್ ಮತ್ತು ಧನುಶ್ರೀ ಒಟ್ಟಿಗೆ ಕಾಣಿಸಿಕೊಳ್ಳದ ಕಾರಣ ಅನೇಕರಿಗೆ ಬ್ರೇಕಪ್ ವಾಸನೆ ಬರುತ್ತಿದೆ. ಅಲ್ಲಿ ಒಂಟಿಯಾಗಿ ನೋಡಲು ಬೋರ್ ಎನ್ನುತ್ತಿದ್ದಾರೆ. ಇನ್ಫ್ಲೂಯೆನ್ಸರ್ ಜೀವನ ಹೇಗೆ ಅಂದ್ರೆ ನಾವು ಒಳ್ಳೆ ಬಟ್ಟೆ ಧರಿಸಬೇಕು, ನಮ್ಮನ್ನ ನಾವು ನೀಟಾಗಿ ಕ್ಯಾರಿ ಮಾಡಬೇಕು, ಜನ ನಮ್ಮನ್ನ ನೋಡಿ ಫಾಲೋ ಮಾಡುತ್ತಾರೆ. ನಾನು ಅದೆಷ್ಟೇ ಜನರನ್ನ ಫಾಲೋ ಮಾಡುವೆ ಎಂದು ಧನುಶ್ರೀ ಈ ಹಿಂದೆ ಹೇಳಿದ್ದರು. ನಾನು ತಿಂಗಳಲ್ಲಿ ಮಾಡುವ ಸಂಪಾದನೆ ಇದಕ್ಕೆ ಅಂತ ಇಡಬೇಕು. ಒಂದು ತಿಂಗಳು ಒಂದೊಂದು ರೀತಿಯ ಆದಾಯ ಇರುತ್ತದೆ. ಆದರೆ ನನ್ನ ಲೈಫ್ ಸ್ಟೈಲ್ಗೆಂದು 20 ರಿಂದ 30 ಸಾವಿರ ಹಣ ಬೇಕಾಗುತ್ತದೆ. ಇದೆಲ್ಲ ಬಿಟ್ಟು ಮನೆ ಖರ್ಚು ಹೆಚ್ಚಿಗೆ ಇರುತ್ತದೆ. ಅಪ್ಪ ಅಮ್ಮ ಕೆಲಸ ಮಾಡುತ್ತಿದ್ದರು. ಅವರನ್ನ ಬಿಡಿಸಿ ಮನೆ ಖರ್ಚು, ಮನೆ ಲೋನ್, ನನ್ನ ಲೋನ್ ತುಂಬಾ ಇದೆ. ಅದೆಲ್ಲ ನೋಡಿಕೊಳ್ಳಬೇಕು ಎಂದಿದ್ದರು ಧನುಶ್ರೀ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.